ಎಲ್ರಿಗೂ ನಮಸ್ಕಾರ ಗುರು. ವೆಲ್ಕಮ್ ಬ್ಯಾಕ್ ಟು ಶಿವ್ ಸ್ಟೋರೀಸ್. ಇವತ್ತು WPL ಫಸ್ಟ್ ಮ್ಯಾಚ್ ನಮ್ಮ ಆರ್ ಸಿ ಬಿದು ನೆಕ್ಸ್ಟ್ ಲೆವೆಲ್. ಹೇಳ್ತೀನಿ ಯಾವ ರೀತಿ ಇರ್ತಾರ ಮ್ಯಾಚ. ನಾವೊಂದು ಟೈಮ್ನ ಅನ್ಕೊಂಡಿದ್ದೆ ಸೋತ್ರು ಆರ್ ಸಿ ಬಿ ಅವ್ರು, ಮುಗೀತು ಆರ್ ಸಿ ಬಿ ಅವ್ರದ್ದು ಎಲ್ಲ ಕತ್ತಿ. ನೀವು ನೋಡ್ರಿ ಅಪ್ಪ, ಹೇಳ್ತೀನಿ ಯಾವ ಲೆವೆಲ್ಗಿತ್ತು ನಮ್ಮ ಆರ್ ಸಿ ಬಿ. ಇಡೀ ಮ್ಯಾಚ್ನಾಗ ಇರಲಿಲ್ಲ ಒಂದು ಟೈಮ್ನಾಗ. ಹೇಳ್ತೀನಿ ಒಂದು ಟೈಮ್ನಾಗ ಒಂದು ಪೂರ ಮ್ಯಾಚ್ನಾಗ ಇರಲಿಲ್ಲ. ಒಂದು ಟೈಮ್ನಾಗ ಪೂರ ಮ್ಯಾಚ್ ಹೋಗಿರೋ. ಅದು ನಂಡನ್ ಡಿ ಕ್ಲಾರ್ಕ್ ಅಲ್ಲ, ನಮ್ಮ ಆರ್ ಸಿ ಬಿಯ ದೇವತೆ ಅಂತ ಹೇಳ್ಬೇಕು. ಏನದು ಬಾಲಿಂಗ್ ಒಳಗೆ 4 ವಿಕೆಟ್ ಬಂದು ಬ್ಯಾಟಿಂಗ್ ಒಳಗೆ 50+ ಸ್ಕೋರ್ಸ್. ಅದು ಬೇಕಾದ ಟೈಮ್ದಾಗ ಮ್ಯಾಚ್ ಗೆಲ್ಸೋ ಪರ್ಫಾರ್ಮೆನ್ಸ್ ಎಲ್ಲಿ ಸಿಗ್ತಾರಂಥ ಪ್ಲೇಯರ್ ನಿಮ್ಗೆ. ನಾವೆಲ್ಲ ಅನ್ಕೊಂಡಿದ್ದೆವು ಎಲಿಸ್ ಪೆರಿ ಅವ್ರು ಹೋದ್ರೆ ನಮ್ಮನ್ನು ಆರ್ ಸಿ ಬಿನ ಕಾಪಾಡೋರು ಯಾರು ಅಂತಂದ್ರೆ ಅವ್ರು ಬಾಪ ಏನು ಹೇಳ್ಬೇಕು, ಗುರು ಮಾತೆ ಅದಾರ ಇಲ್ಲಿ ನಂಡನ್ ಡಿ ಕ್ಲಾರ್ಕ್. ಏನದು ಮ್ಯಾಚ್ನಾಗ ಇರಲಿಲ್ಲ, ನಾವು ಪೂರ ಅಂಥ ಮ್ಯಾಚ್ನಾಗ ಗೆಲ್ತೀವಂದ್ರೆ ಯಪ್ಪ ನೀವು ಶಾಕ್ ಆಗಿರಲಿಲ್ಲ. ತಮ್ನಿಲ್ ಹಾಕಿ ನೋಡ್ರಿ, ನಾ ಮ್ಯಾಚ್ ಸೋತ್ರ ತವಾಗ ತಮ್ನಿಲ್ ರೆಡಿ ಮಾಡಿದೆ. 10ನೇ ಓವರ್ಗೆ ತಮ್ನಿಲ್ ರೆಡಿ ಮಾಡಿಟ್ಟೇನೆ. ಸೋತ್ರು ಎಲ್ಲ ಮೀತ್ ಆಟತೆ. ಅಂಥ ಮ್ಯಾಚ್ ನಾವು ತಮ್ನಿಲ್ಲ ಮಾತೊಳಗೆ ಕ್ರಿಯೇಟ್ ಮಾಡಂಗೆ ಮಾಡ್ರಿ ಅಂದ್ರೆ ನೆಕ್ಸ್ಟ್ ಲೆವೆಲ್. ಫಸ್ಟ್ ಆಫ್ ಆಲ್ ಇವತ್ತು ಇದನ್ನೆಲ್ಲ ಇದ್ದ ಶ್ರೀದ ಪೂರ ಇದು ಬಂದ್ಬಿಟ್ಟು ಫಸ್ಟ್ ಇವತ್ತು ಟಾಸ್ ನಡೀತೆ. ಟಾಸ್ನಾಗ ಏನತ್ತ ನಮ್ಮ ಆರ್ ಸಿ ಬಿ ಇದು ಸ್ಮೃತಿ ಮಂದನ ಟಾಸ್ ಗೆಲ್ತಾರೋ, ನೀವು ಬ್ಯಾಟಿಂಗ್ ಆಡ್ಕೋತ ಮುಂಬೈದವ್ರು ಕೊಡ್ತಾರೆ. ಫಸ್ಟ್ ಹೇಳ್ತೀನಿ ಆ ಬಾಲಿಂಗ್ ಏನು ಬರ್ತಾರೆ ನಮ್ಮ ಲಾರೆನ್ ಬೆಲ್. ಪಕ್ಕ ನಮ್ಮ ಹ್ಯಾಸಲ್ವುಡ್ ಅವ್ರು ತಂಗಿ ಅತ್ತನ ಹೇಳ್ಬೇಕು. ಈಗ ಸೋಷಿಯಲ್ ಮೀಡಿಯಾದಾಗೆಲ್ಲ ಅದನ್ನ ಇಡ್ಲಿ ಲಾರೆನ್ ಬೆಲ್ ಅವರು ಇದು ಜೋಸ್ ಹ್ಯಾಸಲ್ವುಡ್ ಅವ್ರು ತಂಗಿ ಅತ್ತ. ಸೊ ಅದೇ ಥರ ಇದಕ್ಕೆ ಅವ್ರು ಬಾಲಿಂಗು ನೋಡ್ರು 2 ಓವರ್ ಒಟ್ಟು ರನ್ ಕೊಟ್ಟಿಲ್ಲ. 3 ಓವರ್ ಬಂದರು ಒಂದು ಸ್ವಲ್ಪ ರನ್ ಕೊಟ್ಟಿರ್ತಾರೆ. ಇವರಟ್ಟು ಎಕನಾಮಿಕಲ್ ಬಾಲಿಂಗೇ ಯಾರು ಹಾಕಿಲ್ಲ. ನೆಕ್ಸ್ಟ್ ಇನ್ನು ಬರ್ತಾರೆ ನಮ್ಮ ಎಡಗೆ ಬೌಲರ್ ಶುದ್ಧ ಅಟ್ರು ಅಲ್ಲ. ಲಿನ್ಸೆ ಸ್ಮಿತ್ ಬಂದರು, ಮತ್ತು ರಾಧಾ ಯಾದವ್ ಬಂದರು. ಈ ಎಡಗೆ ಬೌಲರ್ಸ್ಗಳು ಯಾರು ಬಂದರು ಎಲ್ಲರೂ ರನ್ ಕೊಟ್ಟು ಹೋದ್ರು. ನಾನಂತೂ ಎಡಗೆ ಬೌಲರ್ಸ್ಗಳು ಬಾಲಿಂಗ್ ಶುದ್ಧ ಅನಿಸಿಲ್ಲ. ಅದ್ರೊಳಗೆ ನಂಡನ್ ಡಿ ಕ್ಲಾರ್ಕ್ ಗುರು ಏನು ಬಾಲಿಂಗ್, ಏನು ಸುದ್ದಿ ತೀರಾ ಆನ್ ನೆಕ್ಸ್ಟ್ ಲೆವೆಲ್ ಬಾಲಿಂಗ್. 4 ವಿಕೆಟ್. ಅದು ಎಲ್ಲ ಹೊಡಿ ಬೌಲರ್ಸ್ಗಳು ಹೊಡಿ ಬ್ಯಾಟರ್ಸ್ಗಳು ವಿಕೆಟ್ ತೊಗೊಂಡ್ರು. ಮತ್ತು ನಂಡನ್ ಡಿ ಕ್ಲಾರ್ಕ್ ಬಗ್ಗೆ ಇವತ್ತು ಮಾತಾಡೋಕೆ ಮಾತೇ ಇಲ್ಲ. ಇನ್ನು ಆ ಟೀಮ್ನ ಸಜನಾ ಸಜೀವ್ ಅಂತರು ಇವತ್ತು ನಮ್ಮ ಆರ್ ಸಿ ಬಿ ಎಷ್ಟು ಕ್ಯಾಚ್ ಬಿಟ್ರು ಗೊತ್ತಾ. ನಮ್ಮ ಆರ್ ಸಿ ಬಿ 2-3 ಕ್ಯಾಚ್ ಬಿಟ್ರು. ಆ 2-3 ಕ್ಯಾಚ್ ಬಿಟ್ಟಾಗ ಇದು ಸಜನಾ ಸಜೀವನ್ ಅವ್ರದ್ದು 2 ಕ್ಯಾಚ್ ಬಿಟ್ರು. ಅಲ್ಲಿಗೆ ಸಜನಾ ಸಜೀವನ್ ಅವ್ರು ಯಾವ ರೀತಿ ಹೊಡ್ಲಾಗತ್ತಾರ, ತುಂಬೇಡ್ ಸೀದಾ 6 ಹೊಡೆದ ಒಂದು ಸಮೀಪ 50 ಸಮೀಪ ಎಲ್ಲ ಬಂದಿರು ಹೊಡ್ಲಾಕ. ಅದು ಮುಂಬೈದವ್ರು ಇಲ್ಲಿ ತಗ 150ಕ್ಕೆ ಬರ್ಬೇಕಾದ್ರೆ ಮೇನ್ ಕಾರಣ ಅವ್ರು 45 ರನ್ ಇವರು ಹೊಡೆದಾರ. ಸೊ ಇಂಥ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಆಡಿದ್ರು ಸಜನಾ ಸಜೀವನ್. ಅವ್ರನ್ನ ಔಟ್ ತೆಗೆದ್ರು ನಮ್ಮ ನಂಡನ್ ಡಿ ಕ್ಲಾರ್ಕ್. ಇನ್ನು ಎಲ್ಲ ಸೇರಿ ಮುಂಬೈದು 154 ರನ್ ಹೊಡಿತಾರೋ, ನಮ್ಮವ್ರು ಹೊಡಿಬೇಕಾಗತ್ತೆ 155. ನಾವೆಲ್ಲ ಅನ್ಕೊಂಡಿದ್ದೀವಿ ನಮ್ಮ ಆರ್ ಸಿ ಬಿ ಬ್ಯಾಟಿಂಗ್ ಲೈನಪ್ ಸಾಕತ್ತಾಗೈತಿ. ನಂಬರ್ 6, ನಂಬರ್ 7, ನಂಬರ್ 9ಗೆ ಬ್ಯಾಟಿಂಗ್ ಇರುತ್ತೆ ಅನ್ಕೊಂಡಿದ್ದೆ. ಆರಾಮ್ ಹೊಡೆದು ಮುಗಿಸ್ತಾರೆ ಬಿಡ್ತಾ ಅನ್ಕೊಂಡಿದ್ದೆ. ಅದೇ ಥರ ಸ್ಟಾರ್ಟ್ ಮಾಡಿದ್ರು. ನಮ್ಮ ಗ್ರೇಸ್ ಹ್ಯಾರಿಸ್ ಅದು ಹೊಡಿದ್ರು. ಈ ದಿನ 210 ಸ್ಟ್ರೈಕಟ್ಲೆ ಆಡತ್ತಾರೆ, 10 ಸ್ಟ್ರೈಕಟ್ಲೆ ಆಡತ್ತಾರೆ ನಮ್ಮ ಗ್ರೇಸ್ ಹ್ಯಾರಿಸ್. ಮತ್ತು ಸ್ಮೃತಿ ಮಂದನ್ ಅವ್ರಂತೂ ಇವರು ಚಲೋ ಆಡ್ಲತ್ತರು, ಒಂದು 20 ರನ್ ಹೊಡೆದಕ್ಕಾರ. ಆದ್ರೆ ಏನು ಅವಸರ ಐತೆ ಗೊತ್ತಿಲ್ಲ ನಮ್ಮ ಆರ್ ಸಿ ಬಿ ಬ್ಯಾಟ್ಸ್ಮನ್ಗಳಿಗೆ. ಒಟ್ಟು 20 ರನ್ ಹೊಡಿಯೋದು ಊಟ ಔಟ್ ಆಗೋದು, 20 ರನ್ ಹೊಡಿಯೋದು ಊಟ ಔಟು, ಎಲ್ಲ ಹಿಂಗೆ ಔಟ್ ಆಗಿರ್ವತ್ತು. ಹೇಮಲತಾ ಅವ್ರಂದ್ರು ಏನು ಹೇಳಕ್ಕವಲ್ಲ. ಇದಕ್ಕಾರ 1 4 ಹೊಡಿತಾರೋ, ಮುಂದೆಲ್ಲ ಬರೀ ಕಾಲಾಗಿ ಲೆಗ್ ಸೈಡ್ನ ಆಡಕ್ಕೆ ಹೋಗಿ ಔಟ್ ಆಗ್ಯಾರು. ಅವ್ರದಾಗಿಂದ ರಿಚಾ ಘೋಷ್ ಅವ್ರು ಬಂದರು, ಅವರು ಹೇಳಕ್ಕೆ ಅವರು ಔಟ್ ಹೋದರು. ಇಲ್ಲೇನು ಬರ್ತೈತಿಲ್ಲ ಅರುಂಧತಿ ರೆಡ್ಡಿ ಮತ್ತು ನಮ್ಮ ಇದು ನಂಡನ್ ಡಿ ಕ್ಲಾರ್ಕ್ ಇವ್ರ ಪಾರ್ಟ್ನರ್ಶಿಪ್ ಪಟ್ಟು ನಮ್ಮ ಆರ್ ಸಿ ಬಿ ಗೆಲ್ಲಕ್ಕೆ ಒಂದು ಅಡಿಪಾಯ ಹಾಕಿ ಹೇಳ್ಬೇಕು. ಇವರು ರನ್ ಹೊಡಿತಾರೆ. ಈ ಕಡೆ ನಂಡನ್ ಡಿ ಕ್ಲಾರ್ಕ್ ಅಂತರೂ ಇಡೀ ಆರ್ ಸಿ ಬಿಯ ಪೂರ ಜವಾಬ್ದಾರಿ ಅಂತ ಹೆಗಲ ಮೇಲೆ ಹೊತ್ಕೊಂಡ ಲಾಸ್ಟ್ನೇ ಟಿಲ್ ಅವ್ರು ಹೇಳ್ತಾರೆ ಕಾಮೆಂಟ್ರಿ. ಇದಕ್ಕಾರ ವರ್ಲ್ಡ್ ಕಪ್ ಒಳಗೆ ಇವ್ರು ಇದನ್ನ ಮಾಡ್ರಿ ಟಿಲ್ ಮ್ಯಾಚ್ ಲೋ ಒಯ್ತಾರೆ. ನಿಮಗೊಂದು ಪಾಠ ಅಂತ ತಿಳ್ಕೊಬೋದು. ಏನಂದ್ರೆ ಮ್ಯಾಚ್ ಸೋಲೋ ಟೈಮ್ದಾಗ ಪೂರ ಮ್ಯಾಚ್ ತಳಗೆ ಒಯ್ದ ಅಲ್ಲಿ ತಳಗಿಂತ ಮತ್ತೆ ಫ್ರಾಮ್ದಾಗ ಸ್ಕ್ರ್ಯಾಚ್ ಮ್ಯಾಚ್ ಗೆಲ್ಲಿಸ್ಬೇಕು. ಅದನ್ನು ನಂಡನ್ ಡಿ ಕ್ಲಾರ್ಕ್ ಅವ್ರು ಇವತ್ತು ಮಾಡಿ ತೋರಿಸಿದ್ರು. ಈ ಆರ್ ಸಿ ಬಿ ಸೋಲು ಸಿಚುವೇಶನ್ ಆಗಿತ್ತು. ಸಾವಕಾಶ ಆಡಿ ಲಾಸ್ಟ್ನೇನು ಹೊಡಿಬೇಕು ಅನ್ನೋ ಟೈಮ್ದಾಗ ಬರೋಬ್ಬರಿ ಇಕ್ಕಿ ಕುಲ್ಲ ಮಾಡಿದ್ರು. ಹೇಳ್ತೀನಿ ಲಾಸ್ಟ್ನೇ ಓವರ್ ಪ್ಯೂರ್ ಗೂಸ್ ಬಂಪ್ಸ್ ಅಂತ ಹೇಳ್ಬೇಕು. ಈಗ ನಾವು ಹೆಂಗೆ ಕಾಂತಾರ ಮೂವಿ ನೋಡಿದ್ದೀವಿ ಮತ್ತು ಇದ್ರ ಮೂವಿ ನೋಡಿದ್ದೀವಿ, ಹೆಂಗೆ ಲಾಸ್ಟಿಗೆ ಕ್ಲೈಮ್ಯಾಕ್ಸ್ ಒಳಗೆ ಅಗದಿ ವಾವ್ ಸೂಪರ್ ಅನ್ನಿಸ್ತಾವ. ಹಂಗೆ ನೆಕ್ಸ್ಟ್ ಹಾರ್ಟ್ ಬೀಟ್ ಪಕ್ಕ ಡಬ್ ಡಬ್ ಅನ್ಲತ್ತಿದ್ದು. ಸೊ ಆ ಪರಿ ಹೆವಿ ಕ್ರೇಜ್ ಅಂದ್ರೆ ಕ್ರೇಜ್ ಲಾಸ್ಟ್ನವ್ರು. ಹಿಂಗೆ ಓಪನಿಂಗ್ ಮ್ಯಾಚ್ ಈ ಪರಿ ಐತೆ ಅಂದರೆ ಇನ್ನು ಬರುತ್ತಾ ಇರೋ ಬಿಲೀವ್ WPL ಏನು ಬರ್ತಾ ಇರೋ ಓಪನಿಂಗ್ ಮ್ಯಾಚ್ ಎಂತ ಇಲ್ಲ. ಇದು ಇನ್ನು ಬರ್ತಾ ಇರೋ ಉಳ್ಕಿದ ಮ್ಯಾಚ್ ಎಲ್ಲ ಹೆಂಗೆ ಇರ್ತಾವೆ ನೆಕ್ಸ್ಟ್ ಲೆವೆಲ್. ಸೊ ನೋಡೋ ಏನು ಉಳ್ಕಿದ ಮ್ಯಾಚಿಗೆ ಏನಾಗೈತಿ. ಸೊ ಇವತ್ತಿನ ಮ್ಯಾಚ್ ಅಂತ ನೆಕ್ಸ್ಟ್ ಲೆವೆಲು. ನಂಡನ್ ಡಿ ಕ್ಲಾರ್ಕ್ ಅವ್ರಿಗೆ ನಮ್ಮ ದೊಡ್ಡ ಸಲಾಮ್ ಹೇಳ್ತಾ ಈ ವಿಡಿಯೋಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಯ್ತು, ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಮತ್ತೆ ನೋಡಿಸ್ಕೋಣ. ಎಲ್ರಿಗೂ ನಮಸ್ಕಾರ.